ನೋಡ್ರಿ ರಾಯಣ ಜ್ಯೋತಿ ಇವತ್ತು ಸಂಗೊಳಿಗೆ ಬರತ್ತೆ ನೋಡ್ರಿ. ನಂದಗಡ ಅಂತ ಕಿತ್ತೂರ ಸೈನಿಕ್ ಸ್ಕೂಲ್ ಇಲ್ಲಿ ಡೈರೆಕ್ಟ್ ಸಂಗೊಳ್ಳಿ ಊರಾಗ ಬರತ್ತೆ ರಾಯಣ ಜ್ಯೋತಿ. ಸಂಗೊಳಿಗೆ ಆಗಮನ ಐತಿ ನೋಡ್ರಿ ರಾಯಣ ಜ್ಯೋತಿ. ಪ್ರೇಮ ಕಿಚ್ಚು ಹಚ್ಚಿ ಕೆಚ್ಚು ಹೆಚ್ಚಿಸಿ ಯಾಕೆ ಸುಮ್ಮನಾದೆ, ನಾನು ದಂಗಾದೆ. ದೇವ ಮಾನವ ಯಾಕಿ ಸೋಲು, ಕಟುಕರ ನಂಬಿಕೆ ದ್ರೋಹಕ್ಕೆ ಬಲಿಯಾದೆ.
ಕಟ್ಟಾರ ಇವ ರಾಯಣ್ಣ ಎಬ್ಸ್ತಾರೇನ್ರಿ ಮೊದಲವನ ಇವನ್ನ ಸಂಗೋಳ ರಾಯಣ್ಣ ಎಬ್ಸ್ತಿರತ್ ನೋಡ್ರಿ ಅವಾಗ ತಾಲೀಮ್ ಮಾಡುವಂತ ಅವರು ಗುಡಿ ಕಟ್ಟಾರಲ್ಲಿ ಸಂಗೋಳಾಗ ಗುಡಿ ಐತಿ. ಮಾತಾಡಲ್ಲ ಸರ್, ಯಾರು ಮಾತಾಡಲ್ಲ ಸರ್. ಮಾತಾಡೋ ಅಂತ ಮಾತಾಡ್ತೀಯಲ್ಲೇ ಮೇಡಮ್ ವಿದ್ಯಾ ಮೇಡಮ್ಗೆ ಗಣೆ ತಕೊಂಡ್ ಹೋಗ್ಬಿಟ್ಟು ಹೊಡಿಯಕಾಯ್ತದ ಅವ್ರು ನೋಡ್ಲಿಲ್ಲ ಪಗಾರ ಇಲ್ರಿ. ರೇ ಗೌಡ್ರ ಹೋಗ್ ಅದಕ್ಕೊಂದು ಕುಂದ್ರಿ ಬಂದ್ಬಿಟ್ರು ಊರ್ ಉದ್ಧಾರ ಮಾಡೋರಂಗ ಒಂದ್ ಹೆಂಡತಿ ಪತ್ತಾಗ ಮರಗಿದ್ರಿ ಗೌಡ್ಕಿ ಅಂದ್ರ ಗಟ್ಟ್ಯಾಗ ಮಾಡ್ಬೇಕ್ರಿ ಗಟ್ಟ್ಯಾಗ ಗೌಡ ಅಂದ್ರ ಮಂದಿ ಗಡಗಡಂಗಿರ್ಬೇಕು, ತೌಟಿಂದಂಗಿರ್ಬಾರ್ದು. ಏ ಕುಲಕರ್ಣಿ, ದೇಶದ ಸಲುವಾಗಿ ರಕ್ತ ಕೊಟ್ಟು ಮಂತನಕ್ಕ ಇದನ್ನ ಅವಮಾನ ಮಾಡ್ತೀಯಲ್ಲ, ನೀ ಹಾಳಾಗೋಕ್ಕಿಯ. ಊರು ಗೌಡಂಗ ಮರ್ಯಾದೆ ಇಲ್ಲದ ಜಾಗದಾಗ ನಾ ಎದುರ್ಕೊಂಡು ಗೌಡಿಕೆ ಮಾಡ್ಲಿ, ಬೆಲೆ ಇಲ್ಲದಿ ಗೌಡಿಕೆ ಯಾವ ರೀತಿ ಕರೀತಿ ಅದನ್ನ ನೀವೇ ಇಟ್ಕೊ ಮಗನ. ಪಾಪ ಬಾರೋ ಬಿಚ್ಕಂತಿ ನೀವೊಬ್ಬ ಕಮ್ಮಿ ಐತಿ ಬಾ. ಆರಾಮ್ಕೋರ್ ಮಗನ, ವಯಸ್ಸಾದ ಚಿಕ್ಕವನ್ ತುಪ್ಪದ ಮೇಲೆ ಬೀಸೋ ಕಲ್ಲು ಹೇಳ್ತೀನಿ ಅಡ್ಸಿ ಮಗನ. ಕಂದಾಯ ರೊಕ್ಕ ಸಂದಾಯ ಮಾಡಿಲ್ಲ ಅಂದ್ರ ನಾ ಯಾರು ನೋಡಂಗಿಲ್ಲ. ಈ ಚಿಕ್ಕವಾದ್ರೇನು ಹರ್ರವಾದ್ರೇನು ನಂಗೆ ಎಲ್ರು ಒಂದ. ನಾಲ್ಕು ಪಾಂಡ್ಯ, ಕಂದಾಯ ರೊಕ್ಕಕ್ಕ ಜಾಮೀನು ನಾನು ಇರ್ತೀನಿ, ಒಂದೇ ಸೊಪ್ಪಿಸಕ್ಕಲ್ಲ. ಚಲೋ ಮಾತಾಡ್ತಿದ್ರೆ ಚಲೋ ಇರ್ತೀರಿ, ಇಲ್ಲ ಅಂದ್ರ ನಿನ್ನ ಕಡ್ದು ಹೆರಿಗೆ ತುಂಬ್ತೀನಿ ಮಗನ. ಐದು ವರ್ಷಗಳಿಂದ ಕಿತ್ತೂರು ಪರಕೀಯರ ಕೈಯಲ್ಲಿ ನರಳಾಡುತ್ತಿತ್ತು. ಆ ಸಂಕಟವನ್ನು ಗತ್ಯಂತರವಿಲ್ಲದೆ ಸಹಿಸಿದ್ದಾಯಿತು. ಇನ್ನು ಸಹಿಸೋ ಸಾಧ್ಯ ಇಲ್ಲ ಸರ್ದಾರ. ರಾಯಣ್ಣ, ಸೆರೆಸಿಕ್ಕ ಯೋಧರು ಬಂಟರು ಬಿಡುಗಡೆಗೊಂಡ ನಂತರ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುವರೆಂದು ನಂಬಿದ್ದೆ. ಆದರೆ ಅವರೆಲ್ಲರೂ ದಿಕ್ಕಾಪಾಲಾಗಿ ಓಡಿ ಹೋದರೆಂದು ತಿಳಿದು ಇನ್ನು ಬದುಕಿರುವುದೇ ವ್ಯರ್ಥವೆಂದು ಅರ್ಥವಾಯಿತು. ನೀವು ತಪ್ಪು ತಿಳಿದಿರಿ ಸರ್ದಾರ. ಕಿತ್ತೂರು ನಾಡ ಯೋಧರು ಜೀವಗಳಲ್ಲ, ನನ್ ಕೂಡ ಕಸರತ್ ಮಾಡಿ ಬೆಳೆದಿರೋ ಗಣಿ ಮನೆ ಮಕ್ಕಳು. ಅವ್ರು ಯಾವತ್ತಿದ್ರು ಕಿತ್ತೂರ್ನ ಮರ್ತಿಲ್ಲ, ಮರೆಯೋದು ಇಲ್ಲ. ದೇಶದ ಸಲುವಾಗಿ ತಮ್ಮ ಪ್ರಾಣಾರ್ಪಣೆ ಮಾಡಕ್ಕೂ ಹಿಂಗಿರೋದಿಲ್ಲ. ನಿಮ್ಗೆ ಎಷ್ಟು ಮಂದಿ ಬೇಕೇಳ್ರಲ್ಲ. ನಿನ್ನ ಜೊತೆ ಎಷ್ಟು ಜನ ದೇಶಭಕ್ತ ಶಕ್ತಿವಂತರು ಬರಬಹುದು ರಾಯಣ್ಣ? ಚನ್ನಬಸಣ್ಣ, ಅಮ್ಮಟೂರು ಬಾಳಸಾಹೇಬ, ಬೆಳವಾಡಿಯ ಯಲ್ಲಣ್ಣ, ರುದ್ರನಾಯಕ, ಕರಿಬಸಪ್ಪ, ಚೆನ್ನಯ್ಯ, ಸಂಗೊಳ್ಳಿ ಸಂಗಣ್ಣ, ಬಾಸ್ತುವಾಡದ ಬೋಳನಾಯಕ, ಕಮ್ಮಾರ ಮೀರಾಸಾದಿ, ಚಿಲುಕುನದ ಕಾಲಿ ಭೀಮಣ್ಣ, ರಣಾಲಿಗೆ ಹನುಮಂತ, ಹಣಬರಟ್ಟಿ ಬಸಲಿಂಗಪ್ಪ, ಹೂಗತ್ತಿ ಭೀಮ, ಜಟ್ಟಿಮನಿ, ಸಂಗತಿ ಕೊಪ್ಪದ ಕೆಂಚಪ್ಪ, ಸುತಗಟ್ಟಿ ಅಪ್ಪಾಜಿ ನಾಯಕ, ತಿಗಡೊಳ್ಳಿ ಅಪ್ಪೋಜಿ, ಮಜ್ಜಿಗಾಡದ ರಾಣಾಜಿಕೊಂಡ, ತೋಪಿನಕಟ್ಟಿ ಕೊನೇರಿ, ಕೊಳಚವಾಡದ ನೇಮಣ್ಣ, ಒಪ್ಪಂದದ ಜಟ್ಟಿಮನಿ ಫಕೀರ. ಇವ್ರುಗಳ ಮುಂದಾಳತ್ತದಾಗ ಒಬ್ಬೊಬ್ಬ 100-200 ಮಂದಿ ಗುಂಪುಕೊಂಡು ಹೋಗ್ತಾರೆ. ಶಭಾಷ್ ರಾಯಣ್ಣ.
ಅವರೆಲ್ಲರೂ ಸಹಕಾರ ತಗೊಂಡು ನಿಮ್ ಸಲಹೆ ಪಡ್ಕೊಂಡು ಆ ಇಂಗ್ರೇಜಿ ನಾಯಕರ ವಿರುದ್ಧ ಸಮರ ಸಾರ್ತೀವಿ. ಯುದ್ಧವೆಂಬುದು ಅಷ್ಟು ಸುಲಭ ಸಾಧ್ಯವಲ್ಲ ರಾಯಣ್ಣ. ಅಂದ್ರ ದೆಹಲಿಯಿಂದ ರಾಮೇಶ್ವರದ ತನಕ ಅಧಿಕಾರ ಹಿಡಿದು ಕೂತಿರುವ ದುಷ್ಟ ಆಂಗ್ಲ ಸರ್ಕಾರದ ವಿರುದ್ಧ ಯುದ್ಧ ಮಾಡಬೇಕಾಗಿ ಬರುತ್ತದೆ ಎಂಬುದು ಉತ್ತರ ಹೇಳುವ ಕರ್ತವ್ಯ ಅಪರಾಧಿ ಸ್ಥಾನದಲ್ಲಿರುವ ನಿನದು. ನಾ ಯಾವ ಅಪರಾಧನೂ ಮಾಡಿಲ್ರಿ. ರಾಯಣ್ಣ, ಕಂಪನಿ ಚರಕಾಲದ ವಿರುದ್ಧ ದಂಗೆ ಎದ್ದು ಚಣಮಳ ದತ್ತುಪುತ್ರ ಶಿವಲಿಂಗಪ್ಪನನ್ನು ಕಿಶೋರ ಗಾದಿಯ ಮೇಲೆ ಕುಡಿಸಲು ಪರ್ವೇತನ ಮಾಡಿದ್ದು ಅಪರಾಧ ಅಲ್ಲವೇ? ಅಲ್ರಿ, ನಮ್ ತಾಯಿ ಚೆನ್ನವ ರಾಜ್ಯನಾಕೆ ದತ್ತು ಪುತ್ರನ್ ದಪ್ಪಂಗ್ ಮಾಡೋದಕ್ಕ ದಂಗೆ ಅದ್ರ ಅದ್ ಹೆಂಗ್ರಿ ಅಪರಾಧ ಆಗ್ತೈತಿ? ಆಡಳಿತ ಸರ್ಕಾರದ ಕಚೇರಿಗಳನ್ನು ಸುಟ್ಟು ಖಜಾನೆಯಲ್ಲಿರುವ ಕಂಪನಿ ರೊಕ್ಕ ಲೂಟಿ ಮಾಡಿದ್ದು ಅಪರಾಧ ಅಲ್ಲವೇ? ಕಂಪನಿ ರೊಕ್ಕ ನಿಮ್ ದೇಶದಿಂದ ತಂದಿದ್ರ? ನಮ್ ದೇಶದ ರೊಕ್ಕ ಅದನ್ನ ನಾವು ಕಿತ್ಕೊಂಡ್ರ ಅದಂಗ್ರಿ ಅಪರಾಧ ಆಗ್ತೈತಿ? ಚಿನ್ನದಂತ ನಮ್ಮ ಕಿತ್ತೂರು ಅರಮನೆ ಮೇಲೆ ದಾಳಿ ಮಾಡಿ ನಮ್ಮ ತಾಯಿನ ಸಂಪತ್ನ ದೋಚ್ಕೊಂಡೋದ್ರಲ್ಲ, ಅದು ಅಪರಾಧ. ಕಿತ್ತೂರು ಮಂದಿನ ತಾನೆತ್ತ ಮಕ್ಕಳನ್ನ ನೋಡ್ಕೊಳ್ತಿದ್ದ ನಮ್ಮ ಚೆನ್ನವ गणनायकाय गणदैवताय गणाध्यक्षाय धीमहि वक्रतुण्डाय गौरीतनयाय धीमहि चतुराय गानकालाय गानान्तरात्मने गानोत्सुकाय गानमत्ताय गान
ಸಿಟ್ಟಿಗೆದ್ದ ಸ್ವರ್ಗ ಹೊಡೆದ ಅಗಸ್ರವನಲ್ಲೋ ನಾನು ಏನಂತ ಹೇಳೋ ಬಾಳ ಈಗಿಂದೀಗ ಸಿಟ್ಟಿಗೆದ್ದ ಸ್ವರ್ಗ ಹೊಡೆದ ಅಗಸ್ರವನಲ್ಲೋ ನಾನು ಏನಂತ ಹೇಳೋ ಬಾಳ ಈಗಿಂದೀಗ ನೀರು ಬಿಟ್ಟ ದಂಡಿ ಮ್ಯಾಲ ಜಿಗಿದು ಬಂದು ಹುಲಿಯಂಗ ಕುದುರೆ ಬಿಟ್ಟ ಕುಳಕರ ನೀ ಓಡಿದ ಬಲ್ಲಂಗ ನೀರು ಬಿಟ್ಟ ದಂಡಿ ಮ್ಯಾಲ ಜಿಗಿದು ಬಂದು ಹುಲಿಯಂಗ ಕುದುರೆ ಬಿಟ್ಟ ಕುಳಕರ ನೀ ಓಡಿದ ಬಲ್ಲಂಗ ಕುಳಕರಣಿ ಬಾಳಣ್ಣ ಸಂಪಗಾಮಿ ಸುಬೇದಾರ ಬನ್ಯಾಗಿರ್ತಾನಾಗ ಒಳಗಿಂದೊಳಗ ಗಂಡು ಹುಲಿ ಹುಟ್ಟಿದ್ರಪ್ಪ ಕಿತ್ತೂರು ನಾಡಾಗ ಸುಮ್ಮ ಮೋಸದಿಂದ ರಾಯನ ಕರೆಸಿ ಜೈಲಿಗೊಳಗಿಡಿಸಿ ಬಂದ ಮೀಸಿ ತಿರುವಿ ಎಮ್ಕಿಲಿ ಬರ್ತಾರ ಸಂಗೊಳ್ಳಿ ಊರಾಗ ಮೋಸದಿಂದ ರಾಯನ ಕರೆಸಿ ಜೈಲಿಗೊಳಗಿಡಿಸಿ ಬಂದ ಮೀಸಿ ತಿರುವಿ ಎಮ್ಕಿಲಿ ಬರ್ತಾರ ಸಂಗೊಳ್ಳಿ ಊರಾಗ ದುಷ್ಟತಾನ ಹೆಚ್ಚು ಬೆಳೆಸಿ ಕೆಂಚಾಯಿನ ಚೌಡಿಗೆ ಕರೆಸಿ ಕಲ್ಲು ಒರೆಸಿ ನಿಂದರ ಸ್ಯಾಡು ದುಬ್ಬದ ಮ್ಯಾಗ ದುಷ್ಟತಾನ ಹೆಚ್ಚು ಬೆಳೆಸಿ ಕೆಂಚಾಯಿನ ಚೌಡಿಗೆ ಕರೆಸಿ ಕಲ್ಲು ಒರೆಸಿ ನಿಂದರ ಸ್ಯಾಡು ದುಬ್ಬದ ಮ್ಯಾಗ ದುಬ್ಬದ ಮ್ಯಾಲ ಕಲ್ಲು ಹೊತ್ತ ಕೆಂಚೋ ತಾಯಿ ಹೇಳ್ತಾಳು ಗಂಡಸಲ್ಲೋ ಬಾಳ್ಯ ನೀನು ಕನ್ನಡ ನಾಡಾಗ ಸೂರತಾನ ತೋರಸ್ತಿದಿ ಹೆಂಗ ಸುಡ್ ಮ್ಯಾಲ ನನ್ನ ಮಗರಾಯ ಬರಲು ಜೈಲು ಬಿದ್ದ ಹೊರಗ ಕೆಂಚತಾಯಿ ಕರುಣ ಕೇಳಿ ಬೆಳವಡಿ ಅಂಕನ ಗೌಡರು ಬಂದ ಕಲ್ಲಿಳಿ ಕಳಿಸಿದಾರೋ ಚೌಡಿ ಹೊರಗ ಕೆಂಚತಾಯಿ ಕರುಣ ಕೇಳಿ ಬೆಳವಡಿ ಅಂಕನ ಗೌಡರು ಬಂದ ಕಲ್ಲಿಳಿ ಕಳಿಸಿದಾರೋ ಚೌಡಿ ಬೀರಲಾಗಿ ಕುಲಕರ್ಣಿಗೆ ಹೇಳ್ತಾಳು ಚಂದ್ರುಂಡ ಹಾರಿ ಆಡ್ಲು ಬಾಳ್ಯ ಎಮ್ಮ್ಯಾಗ ಓನರ್ ನಿತ್ತ ಬೀರಲಾಗಿ ಕುಲಕರ್ಣಿಗೆ ಹೇಳ್ತಾಳು ಚಂದ್ರುಂಡ ಹಾರಿ ಆಡ್ಲು ಬಾಳ್ಯ ಎಮ್ಮ್ಯಾಗ 3 ದಿವಸ ಮುಗ್ದವಾಗ ವಿಚಾರ ಬಂತು ಸುಬೇದಾರಗ ಜಾಮೀನು ಕೊಟ್ಟ ಹೋಗೋ ರಾಯ ನೀನು ಹೊರಗ ಕಣ್ಣ ತುಂಬ ನೀರು ತಂದೋ ರಾಯಣ್ಣ ಆಗ ಯಾರು ಗುರ್ತ ಇಲ್ರಿ ನಮಗೀ ಊರಾಗ ನಲ್ಲಗೇರಿ ರಂಗನ ಗೌಡ್ರು ಸಂಪಗಾಮ ಜೈಲಕ ಬಂದಿದ್ರಾಗ ಕಣ್ಣು ಚುಟ್ಟಿ ಸಣ್ಣಿ ಮಾಡ್ತಾರೋ ರಾಯಣ್ಣಗ ನಲ್ಲಗೇರಿ ರಂಗನ ಗೌಡ್ರು ಸಂಪಗಾಮ ಜೈಲಕ ಬಂದಿದ್ರಾಗ ಕಣ್ಣು ಚುಟ್ಟಿ ಸಣ್ಣಿ ಮಾಡ್ತಾರೋ ರಾಯಣ್ಣಗ ಗೌಡರ ಜಾಮೀನು ಕೊಟ್ಟು ರಾಯ ಜೈಲು ಬಿಟ್ಟು ಹೊರಗ ಬಂದ ಲಡಾಯಿ ಮಾಡಕ ತಯಾರಾಗೋ ಆಗಿಂದಾಗ ಗೌಡರ ಜಾಮೀನು ಕೊಟ್ಟು ರಾಯ ಜೈಲು ಬಿಟ್ಟು ಹೊರಗ ಬಂದ ಲಡಾಯಿ ಮಾಡಕ ತಯಾರ
ನಾಳ ವೆಂಕನದಾಗ ಬಂಟರಾಯನ ಹಿಡ್ಕೊಡಬೇಕ್ರಿ ನೀವು ನಮಗ ಸಾಕಷ್ಟು ನಾಮ ಕೊಡತೇವ್ರಿ ನಾವು ನಿಮಗ ಸೈನ್ಯ ಬಂತು ಡೋರಿ ಹಳಕ ರಾಯಣ್ಣನ ಸೆರೆ ಹಿಡಿಯುವುದಕ್ಕ ಮುತ್ತಿಗೆ ಹಾಕಿ ಹಿಡಿದ್ರು ರಾಯನ ಉದಯ ಹೊಂದುದಕ್ಕ ಸೈನ್ಯ ಬಂತು ಡೋರಿ ಹಳಕ ರಾಯಣ್ಣನ ಸೆರೆ ಹಿಡಿಯುವುದಕ್ಕ ಮುತ್ತಿಗೆ ಹಾಕಿ ಹಿಡಿದ್ರು ರಾಯನ ಉದಯ ಹೊಂದುದಕ್ಕ ಗಂಗದಗಾಂವ್ ಜಿಲ್ಲಾದಾಗ ಬೈಲು ಹೊಂಗಲ್ ತಾಲೂಕು ಪೈಕಿ ಸಂಗೊಳ್ಳುಂಟು ಸಣ್ಣ ಹಳ್ಳಿ ಕಿತ್ತೂರು ನಾಡಾಗ ರಾಯನ್ ಹುಟ್ಟಿ ಬಂದೋರು ಗನ್ನವರ ಮನೆಯಾಗ ಮಹಾತಾಯಿ ಕೆಂಚೌನ್ ಹೊಟ್ಯಾಗ ಗಂಗದಗಾಂವ್ ಜಿಲ್ಲಾದಾಗ ಬೈಲು ಹೊಂಗಲ್ ತಾಲೂಕು ಪೈಕಿ ಸಂಗೊಳ್ಳುಂಟು ಸಣ್ಣ ಹಳ್ಳಿ ಕಿತ್ತೂರು ನಾಡಾಗ ರಾಯನ್ ಹುಟ್ಟಿ ಬಂದೋರು ಗನ್ನವರ ಮನೆಯಾಗ ಮಹಾತಾಯಿ ಕೆಂಚೌನ್ ಹೊಟ್ಯಾಗ
ಈ ಸಾಂಗ್ 2 ಲೈನ್ಸ್ ನೀವು ಹಾಡ್ತೀರಾ? ಅವಾಗಲೇ ಚೆನ್ನಾಗಿ ಹಾಡ್ತಿದ್ರಿ, ನಾನು ಅಲ್ಲಿ ಕೇಳ್ತಾ ಇದ್ದೆ. ಈ ಸಾಂಗ್ ಇಂದ 2 ಲೈನ್ಸ್ ಕೂಡ ತಾವು ಹಾಡ್ಬೇಕು, ನಾವು ಕೇಳ್ಬೇಕು ಅನ್ನೋದು ಮಾಡೋದಾಸೆ. ಹಾಡ್ತೀರಾ? 2 1 2 1. ಉಸಿರೇ ಹಾಡೆ. 1 2 1 2 1. Correct. ಆಯ್ತು ಸರ್. ಆಕ್ಚುಲಿ ಅವರು ಕರೆಕ್ಟ್ ಆಗಿ ಆಡ್ತಾರೆ ಸರ್. ಸರಿಗಪ್ಪ ಜಡ್ಜ್ ಇಲ್ಲಿದ್ದಾರೆ, ಲೆಜೆಂಡ್, ನಿಮ್ಗೆಲ್ಲ ಆಡಿ ಅಂತ ಕೇಳ್ತಿದ್ದಾರೆ. ಇಷ್ಟು ಸಾವಿರಾರು ಜನ ಇದ್ರೆ ಒಟ್ಟಿಗೆ ಒಂದ್ಸರಿ ಎಲ್ಲರೂ ಸೇರಿ ಇನ್ನೊಂದ್ಸರಿ ಲಾಸ್ಟ್. ಹೌದಾ? ಶೋ 2 1 2 1. ಇಲ್ಲ ಸರ್, ಅವ್ರು ಆಕ್ಚುಲಿ ಒಂದ್ 2 ಸರಿ ಹೇಳಿದ್ಮೇಲೆ ಚಾರ್ಜ್ ಆಗೋದು. ಈಗ ಫುಲ್ ಲೆವೆಲ್ ಉಸಿರು ತಗೊಂಡಿದ್ದಾರೆ ಸರ್. ಹಾ ಸರ್, ಲಾಸ್ಟ್ ಟೈಮ್ ಮಾಡಿಸ್ಬೋಣ. ಶೋರ್ ಸರ್, ಶೋರ್. ಎಲ್ಲರೂ ಓಕೆ. ನೀವು ಮುಂದಿನ ಸಾಲಿನವರು ಹಾಡ್ಬೋದು ಪ್ಲೀಸ್. ಫಸ್ಟ್ ಉಸಿರು ನಾನು ಹಾಡಬೇಕು. 1 2 1 2. ಉಸಿರೇ ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಗುರುಗಳ ಸ್ವರ ಎಲ್ಲ ಕರೆಕ್ಟ್ ಆಗಿ ಬಂತ? ಕರೆಕ್ಟ್ ಆಗಿದೆ. ಸ್ವರ ಫೀಲ್ ಮಾಡೋದ್ರಲ್ಲಿ ಬಿಸಿ. ಸ್ವರ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ, ಇರೋದು ಭಾವ ತುಂಬಿ ಬರ್ತಿರೋದ್ರಿಂದಾನೇ ನಾವು ಇಲ್ಲಿ ನಿಂತಿದ್ದೀವಿ ಅಂತ ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್. ಈಗ ಮುಂದಿನ ಒಂದು ಸುಂದರವಾದ ಗೀತೆ. ಹೀರೋಸ್ ಎಲ್ಲ ಬರ್ತಾರೆ, ಎಲ್ಲ ಆನ್ ದ ವೇ. ಅದಕ್ಕಿಂತ ಮೊದಲು ಇಲ್ಲಿ ಸೇರಿರುವಂತಹ ಎಲ್ಲ ಹಿರಿಯರು ಅತ್ಯುತ್ತಮವಾಗಿ ಒಳ್ಳೊಳ್ಳೆ ಗೀತೆಗಳನ್ನ ಕೇಳಬೇಕು ಅಂತ ಕೂತಿರೋದು ನಮ್ಮ ಒಂದು ಅದೃಷ್ಟ. ಒಂದಷ್ಟು